ಆದರೂ ದೇಶದ ಗುಟ್ಟನ್ನು ಬಿಟ್ಟುಕೊಡದೇ ಇದ್ದಂಥ ನಮ್ಮ ಸೈನ್ಯದ ಈ ಬೇಹುಗಾರಿಕೆಯ ತುಕಡಿ ಇದೆಯಲ್ಲ, ಅವರ ಬಗ್ಗೆ ನೀವು ದುರಂದರ್ ನೋಡಿದಾಗ ಇದೇ 26/11 ಲೈವ್ ಬರ್ತಾ ಇದ್ದಾಗ ಅಲ್ಲಿ ಅಲ್ಲಾಹು ಅಕ್ಬರ್ ಅಂದ್ರೆ ನಿನ್ನೆ ಥಿಯೇಟ್ರಲ್ಲಿ ವ್ಯಕ್ತಿಗಳು ನಿಂತುಕೊಂಡು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಇದ್ರು. ದುರಂದರ್ ಸಿನಿಮಾ ಈ ದೇಶದ ತಪ್ಪು ಇತಿಹಾಸದವನ್ನ ಬಗೆದು ಸತ್ಯ ದರ್ಶನ ಮಾಡಿದ ಕತೆ. ಅಧಿಕಾರ ರಾಜಕಾರಣಕ್ಕಾಗಿ ದೇಶದ ಆತ್ಮವನ್ನು ಬೇಕಾದರೂ ಬಲಿ ಹಾಕ್ತೇವೆ ಅಂತ ಹೊರಟಂತ ದರಿದ್ರ ರಾಜಕಾರಣದ ಫಲಶ್ರುತಿ ಅನ್ನೋದನ್ನ ನೀವು ನೋಡಿ ಬೆರಗಾಗ್ತೀರಿ, ಮರಗುತ್ತೀರಿ, ಅಳುತ್ತೀರಿ ಮತ್ತು ಆಕ್ರೋಶಗೊಂಡು ನೀವು ಎದ್ದು ನಿಲ್ತೀರಿ. ಇಂಥ ದುರಂದರ ಬಗ್ಗೆ ತಡವಾಗಿ ಮಾತಾಡಿದ್ರು ಕೂಡ ಅದು 365 ದಿನ ಅಲ್ಲ, ಜೀವನ ಪೂರ್ತಿ ಮಾತಾಡಬಹುದಾದಂಥ ಸಿನಿಮಾ ಇದು. ಯಾಕೆಂದ್ರೆ ಇದೊಂದು ಚಿತ್ರ ಕಥೆಯಲ್ಲ, ಇದು ಭಾರತದ ಕಥೆ. ಪ್ರತಿಯೊಬ್ಬ ಭಾರತೀಯನು ನೋಡ್ಬೇಕು ಈ ಸಿನಿಮಾನ, ಪ್ರತಿಯೊಬ್ಬ ಮಕ್ಕಳು ನೋಡ್ಬೇಕು ಈ ಸಿನಿಮಾನ, ಪ್ರತಿಯೊಬ್ಬ ವಯೋವೃದ್ಧರು ನೋಡ್ಬೇಕು. ಯಾಕೆಂದ್ರೆ ನಾವು ಎಂಥ ಕರಾಳ ಯುಗದಿಂದ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದ್ದೇವೆ. ನಮ್ಮ ರಾಜಕಾರಣಿಗಳು ಎಂಥ ಕ್ಷುದ್ರ ಪಶುಗಳು, ಎಂಥ ಕ್ರೂರಿಗಳು, ಎಂಥ ದೇಶದ್ರೋಹಿಗಳು ಅನ್ನೋದನ್ನ ನೀವು ನೋಡ್ತೀರಿ. ದುರಂದರ್ ಸಿನಿಮಾ ಅಲ್ಲ, ಬದುಕು. ದುರಂದರ್ ಸಿನಿಮಾ ಅಲ್ಲ, ಭಾರತ ಕಂಡ ಐತಿಹಾಸಿಕ ಕರಾಳ ದಿನಗಳ ಚರಿತ್ರೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಮೊದಲಾಗಿ ನೀವು ನನ್ನನ್ನು ಕ್ಷಮಿಸಬೇಕು. ಬಹಳಷ್ಟು ಮೆಸೇಜ್ ಮಾಡಿದ್ದೀರಿ, ಕೆಲವರು ಫೋನೂ ಮಾಡಿದ್ದಾರೆ. ಗಣಪತಿ ಸರ್, ನೀವು ಯಾವುದೇ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ದೇಶಿಕ ನಮ್ಮ ಜನರ ಭಾವನೆಗಳನ್ನು ಬಡಿದೆಪ್ಪಿಸುವ, ನಮ್ಮ ಮೂಲಭೂತವಾದಂಥ ಭಾರತದ ಅಖಂಡತೆಯನ್ನು ಎತ್ತಿ ಹಿಡಿಯುವ, ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷವಾಕ್ಯವನ್ನು ನವಿರೇಳಿಸುವ, ಪುಟಿದೇಳಿಸುವ ಸಿನಿಮಾ ಬಂದಾಗ ಮೊದಲಾಗಿ ನೀವು ಮಾತಾಡ್ತಾ ಇದ್ದೀರಿ. ಆದರೆ ಈಗ ವಾರ ಕಳೆದಿದೆ, ಯಾಕೆ ಮಾತಾಡಿಲ್ಲ ದುರಂದರ್ ಬಗ್ಗೆ? ಅದಕ್ಕಾಗಿ ನೀವು ನನ್ನನ್ನು ಕ್ಷಮಿಸಬೇಕು. ಯಾಕೆ ಅಂತಂದರೆ ನಾನು ಊರಲ್ಲಿರಲಿಲ್ಲ. ನನ್ನ ವೈಯಕ್ತಿಕವಾದ ಕಾರಣಕ್ಕಾಗಿ ನಾನು ನನ್ನ ಹುಟ್ಟೂರಿಗೆ ಹೋಗಿದ್ದೆ. ನಮ್ಮ ತಾಯಿಯವರಿಗೆ ಸ್ವಲ್ಪ ಅಸೌಖ್ಯ ಇತ್ತು. ಆ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಹುಟ್ಟೂರಿನಲ್ಲಿದ್ದೆ. ಹೊನ್ನಾವರದಲ್ಲಿ ಒಂದು ಥಿಯೇಟ್ರ್ ಇದೆ. ಆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದರೆ ಅದೊಂದು ಶಿಕ್ಷೆ. ಅಲ್ಲಿ ಸ್ಕ್ರೀನು ಸರಿ ಇರಲಿಲ್ಲ, ಧ್ವನಿಯೂ ಸರಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಬೇರೆ ಡೆವಿಲ್ ಸಿನಿಮಾ ಅಲ್ಲಿ ಪ್ರದರ್ಶನಗೊಳ್ತಾ ಇತ್ತು. ಹಾಗಾಗಿ ನಿನ್ನೆ ಬಂದೆ. ನಿನ್ನೆ ಮಧ್ಯರಾತ್ರಿ ನಾನು ಸಿನಿಮಾ ನೋಡಿದೆ, 10 ಗಂಟೆ ಸಿನಿಮಾ. ಆದರೆ ನೀವು ಆಶ್ಚರ್ಯವನ್ನು ಪಡಬೇಕು, ಹಿಂದೂ ಮುಸ್ಲಿಂ ಅಂತ ಹೇಳ್ದೇನೆ. ಯಾಕೆಂದರೆ ಪಾಕಿಸ್ತಾನದ ಭೂಗತ ಜಗತ್ತು ಮತ್ತು ರಾಜಕಾರಣ ISI ನಮ್ಮ ಭಾರತದ ಮಗ್ಗುಲು ಮುಳ್ಳಾಗಿ ಯಾವ ರೀತಿ 1942ರಿಂದಲೂ ಇವತ್ತಿನವರೆಗೂ ಅದು ಕಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಭಾರತದ ಮೇಲಿನ ISIನ ನಿರಂತರವಾದ ಅಟ್ಯಾಕ್ ಏನಿದೆ ಅದನ್ನೇ ಆತ್ಮವಾಗಿ ಸ್ವೀಕರಿಸಿದ, ನಮ್ಮ ಬೇಹುಗಾರಿಕೆಯ ಇಡೀಯದಾದಂಥ ಒಂದು ಬಲಿದಾನವನ್ನು ಮತ್ತು ಅದರ ಬಲಶಾಲಿತ್ವವನ್ನು, ಆ ಕ್ರೌರ್ಯದ ಎದುರು ಎಂಥ ಕ್ರೌರ್ಯವನ್ನೇ ನಾವು ಮೈಗೆ ಅಂಟಿಸಿಕೊಂಡು ಕೂಡ ನಾವು ದೇಶವನ್ನು ಕಾಪಾಡ್ತೇವೆ ಅನ್ನುವ ನಮ್ಮ ವೀರ ಯೋಧರ ಆ ಬೇಹುಗಾರಿಕೆಯ ಇಡೀ ಚಿತ್ರಣವನ್ನು ಮತ್ತು ಮೋದಿ ಬರುವ ಪೂರ್ವದ ಭಾರತ, ಮೋದಿ ಬಂದ ನಂತರದ ಭಾರತ ಅಂತ ನಾವು ಎರಡು ವಿಭಾಗೀಕರಿಸಿ ಇವತ್ತು ಏನು ನೋಡ್ತಾ ಇದ್ದೇವೆ. 1990ರ ದಶಕದ ಕಾಶ್ಮೀರಿ ಪಂಡಿತರ ಮಾರಣ ಹೋಮದ ಆ ಒಂದು ಗುರುತಿನ ರೇಖೆಯನ್ನು ಇಟ್ಟುಕೊಂಡು ಇವತ್ತಿನ 2014ರವರೆಗಿನ ಒಂದು ಭಾರತವನ್ನು ನಾವೇನು ನೋಡ್ತೇವೆ, 2014ರಿಂದ 2025ರವರೆಗಿನ ಭಾರತವನ್ನೇನು ನೋಡ್ತೇವೆ,
ಈ ಕಂಡರಿಸುವ ತುಂಡರಿಸುವ ಈ ಎಲ್ಲ ವಿದ್ಯಮಾನಗಳ ಹೊಕ್ಕುಳು ಬಳ್ಳಿಯನ್ನು ಕಿತ್ತು ಅದರ ಇಡೀ ರೌರವ ನರಕದ ಚಿತ್ರಣವನ್ನ ಭಾರತ 78 ವರ್ಷದಲ್ಲಿ ಏನನ್ನ ಅನುಭವಿಸಿತ್ತು, ಎಂಥ ಷಂಡತನದಿಂದ ಈ ಭಾರತ ಹುಟ್ಟಿ ಇವತ್ತು ಸ್ವಾಭಿಮಾನಿಯ ಹೊಸ ನವಭಾರತವಾಗಿ ಹುಟ್ಟಿ ಬಂದಿದೆ ಅನ್ನುವಂಥ ಆ ಇಡೀಯದಾದಂಥ ಕಥನವನ್ನ 90ರಿಂದ 2010ರವರೆಗಿನ ಒಂದು ಪಾರ್ಟು, ಅಲ್ಲಿಂದ 2025ರವರೆಗಿನ ಎರಡನೇ ಪಾರ್ಟು ದುರಂಧರ್ ಮಾರ್ಚ್ 8ಕ್ಕೆ ಎರಡನೇ ಭಾಗ ಬರ್ತಾ ಇದೆ. ನಿನ್ನೆ ಹಿಂದೂ ಅಂತಿಲ್ಲ, ಮುಸ್ಲಿಂ ಅಂತಿಲ್ಲ, ಪ್ರತಿಯೊಂದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆಯ ಕಥಾನಕ ಬಂದಾಗೆಲ್ಲ ಇಲ್ಲೊಂದು ಪ್ರೊಪಗಾಂಡದ ಸಿನಿಮಾ, ಮೋದಿಯವರನ್ನ ಒಂದು ರೀತಿಯಲ್ಲಿ ಆವರಿಸುವ, ಅವರನ್ನ ಮೆಚ್ಚಿಸುವ, ಅವರನ್ನ ಕೊಂಡಾಡುವ ಸಿನಿಮಾ, ಈ ಥರದ ಪಠಿಂಗತನದ ಕೆಲವು ಹೇಳಿಕೆಗಳನ್ನು ಪ್ರತಿ ಸರಿ ಅದು ಹೊತ್ತು ತರ್ತದೆ. ಅದು ತಾಷ್ಕೆಂಟ್ ಫೈಲ್ಸ್ ಇರ್ಬೋದು, ಕಾಶ್ಮೀರಿ ಫೈಲ್ಸ್ ಇರ್ಬೋದು, ಕೇರಳ ಫೈಲ್ಸ್ ಇರ್ಬೋದು, ಛಾವಾ ಇರ್ಬೋದು, ಹಕ್ ಇರ್ಬೋದು, ಈಗ ದುರಂಧರ್. ಇಂಥ ಸಿನಿಮಾ ಬಂದಾಗ ಒಬ್ಬ ಭಾರತೀಯರಾಗಿ ಸನಾತನಿಗಳಾಗಿ ನಮ್ಮ ಆತ್ಮಾವಲೋಕನವನ್ನು, ನಮ್ಮ ಕಣ್ಣೆದುರೇ ಚಿತ್ರಿಸಿದ ತಪ್ಪಾದ ಇತಿಹಾಸವನ್ನು ಸರಿಯಾದ ಕಣ್ಣಿನಿಂದ, ಬೆರಗಿನಿಂದ, ನೋವಿನಿಂದ, ಆಕ್ರೋಶದಿಂದ, ಆಕ್ರಂದನದಿಂದ ನೋಡಬೇಕಾದಂಥ ಸಿನಿಮಾಗಳಿವು. ಜಾತಿ, ಮತ, ಗೋತ್ರ, ಧರ್ಮದ ಎಲ್ಲ ಗಡಿಗಳನ್ನು ಮೀರಿ ನಿನ್ನೆ 10 ಗಂಟೆಗೆ ಮುಸ್ಲಿಂ ಸಹೋದರಿಯರು ಎಲ್ಲರೂ ಜಾಮ್ ಪ್ಯಾಕ್ಡ್ ಆಗಿದ್ರು. 26/11 ಒಂದು ಘಟನೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾಗ ಅಲ್ಲಿ ಅವರು ಅಲ್ಲಾಹು ಅಕ್ಬರ್ ಅಂತ ಆ ಜೆಹಾದಿಗಳು, ಭೂಗತ ಜಗತ್ತಿನವರು ಮತ್ತು ISI ರಾಜಕಾರಣ, ಇದು ಇಡೀಯದಾಗಿ ಕೊಂಡೀಕರಿಸಿದ ಒಂದು ಸ್ವರೂಪ ಏನಾದರೂ ಇದ್ದರೆ ಅದೇ ಪಾಕಿಸ್ತಾನ. ಅಲ್ಲಿಯ ರಾಜಕೀಯಕ್ಕೆ ಭೂಗತ ಜಗತ್ತಿನ ನಂಟು, ಭೂಗತ ಜಗತ್ತಿಗೆ ISIನ ನಂಟು, ISI ಭೂಗತ ಜಗತ್ತನ್ನು, ರಾಜಕೀಯವನ್ನು ಮತ್ತು ಭಾರತದ ಮೇಲಿನ ದ್ವೇಷದ ಧರ್ಮ ರಾಜಕಾರಣವನ್ನು ಇವೆಲ್ಲವನ್ನ ಏಕೀಕರಿಸಿ ನಿಗ್ರಹ ಮಾಡುವಂಥದ್ದು. ಅದೇ ನಮ್ಮ ಭಾರತದಲ್ಲಿ ನಮ್ಮ ಸೈನ್ಯ, ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ನಮ್ಮ ಅಜಿತ್ ದೋವಲ್ನಂತ ನಿಷ್ಠಾವಂತ, ದಕ್ಷ, ಸೂಕ್ಷ್ಮಮತಿ ಅಧಿಕಾರಿ ಈ ಒಂದು ದೇಶದ್ರೋಹಿಗಳ, ಜೇಹಾದಿಗಳ ಈ ಧರ್ಮದ ಹೆಂಡವನ್ನು ಕುಡ್ಕೊಂಡು ಪಾಕಿಸ್ತಾನದವನ್ನು ಸಂಪೂರ್ಣವಾಗಿ ಬರ್ಬಾದ್ ಮಾಡಿದ್ರೂ ಚಿಂತೆ ಇಲ್ಲ, ಭಾರತವನ್ನು ನಾವು ಹೊಡೆದುಳಿಸ್ತೇವೆ ಅಂತ ಹೊರಟಂಥ ಈ ದೇಶದ್ರೋಹಿಗಳನ್ನು ಮಟ್ಟ ಹಾಕಲಿಕ್ಕೆ ದಶಕಗಳ ಕಾಲದಿಂದ ಟೊಂಕ ಕಟ್ಟಿದಂಥ ಜೀವದ ಹಂಗನ್ನು ತೊರೆದು 7-8 ವರ್ಷ ಇದೇ ಪಾಕಿಸ್ತಾನದ ಈ ನರರಾಕ್ಷಸರಗಳ ಮಧ್ಯೆ ಬೇಹುಗಾರಿಕೆಯನ್ನು ಮಾಡಿದ್ದು ಇದೇ ನಮ್ಮ ಅಜಿತ್ ದೋವಲ್. ಅಂತ ನೂರಾರು ಜನರ ಅಲ್ಲಿ ಅವರು ಏನು ಮಾಡ್ತಾರೆ, ಹೇಗೆ ಬದುಕ್ತಾರೆ, ಸಿಕ್ಕಿಬಿದ್ದರೆ ಅವರನ್ನು ಹೇಗೆ ವಿಚಿತ್ರಕಾರವಾಗಿ ಅವರನ್ನು ಎಂಥ ಹಿಂಸಾತ್ಮಕವಾಗಿ ಕೊಲ್ತಾರೆ. ಆದರೂ ದೇಶದ ಗುಟ್ಟನ್ನು ಬಿಟ್ಟುಕೊಡದೇ ಇದ್ದಂಥ ನಮ್ಮ ಸೈನ್ಯದ ಈ ಬೇಹುಗಾರಿಕೆಯ ತುಕಡಿ ಇದೆಯಲ್ಲ, ಅವರ ಬಗ್ಗೆ ನೀವು ದುರಂಧರ್ ನೋಡಿದಾಗ ಇದೇ 26/11 ಲೈವ್ ಬರ್ತಾ ಇದ್ದಾಗ ಅಲ್ಲಿ ಅಲ್ಲಾಹು ಅಕ್ಬರ್ ಅಂದರೆ ನಿನ್ನೆ ಥಿಯೇಟ್ರಲ್ಲಿ ವ್ಯಕ್ತಿಗಳು ನಿಂತುಕೊಂಡು ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಇದ್ರು. ನರನಾಡಿಗಳೆಲ್ಲವೂ ಭಾರತ ಮಾತಾ ಕಿ ಜೈ ಅಂತಂದಾಗ ಅದು ಉದ್ವಿಗ್ನಗೊಂಡು ಆ ದೇಶದ ಭಕ್ತಿಯ ಭಾವದ ಪುಳಕೋತ್ಸವದಲ್ಲಿ ನಿನ್ನೆ ಇಡೀ ಥಿಯೇಟರು ಮಗ್ನಗೊಳ್ತು, ನಿರತವಾಗಿತ್ತು. ಅದು ತನ್ನನ್ನೇ ತಾನು ಮೈಮರೆತಿತ್ತು. ದುರಂಧರ್ ಸಿನಿಮಾ ಈ ದೇಶದ ದುರಂತದ ಕತೆ. ದುರಂಧರ್ ಸಿನಿಮಾ ಈ ದೇಶದ ತಪ್ಪು ಇತಿಹಾಸದವನ್ನ ಬಗೆದು ಸತ್ಯ ದರ್ಶನ ಮಾಡಿದ ಕತೆ. ದುರಂಧರ್ ಸಿನಿಮಾ ಮೋದಿಗಿಂತ ಮೊದಲಿನ ಭಾರತ ಎಷ್ಟು ನಿಷ್ಕರುಣೆಯಿಂದ ಸೈನ್ಯವನ್ನು, ಸೈನಿಕರನ್ನು, ದೇಶಿಕರನ್ನು
ಸಂಪೂರ್ಣವಾಗಿ ತನ್ನ ರಾಜಕೀಯದ ಆಡಂಬೋಲಕ್ಕೆ ಹೇಗೆ ಬಳಸಿಕೊಂಡಿತ್ತು ಅನ್ನುವುದರ ಕತೆ. ಸ್ವತಃ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯೇ, ಅದು ಸಂಸತ್ ಭವನದ ಒಂದು ಬಾಂಬಿಂಗ್ ಘಟನೆ ಇರಬಹುದು, ಆತ್ಮಾಹುತಿ ಬಾಂಬಿನ ಘಟನೆ ಇರಬಹುದು, 26 ಬಾರಿನ ಆ ದುರಂತದ ಘಟನೆ ಇರಬಹುದು, ಮುಂಬೈಯಲ್ಲಾದಂಥ ಬಾಂಬ್ ಬ್ಲಾಸ್ಟಿನ ಘಟನೆ ಇರಬಹುದು. ಪ್ರತಿ ಒಂದು ಘಟನೆಯ ಹಿಂದೆ ನಮ್ಮ ರಾಜಕೀಯದ ಅಧಿಕಾರ ಕೇಂದ್ರೀಕೃತ ಅಧಿಕಾರ ರಾಜಕಾರಣಕ್ಕಾಗಿ ದೇಶದ ಆತ್ಮವನ್ನು ಬೇಕಾದರೂ ಬಲಿ ಹಾಕ್ತೇವೆ ಅಂತ ಹೊರಟಂತ ದರಿದ್ರ ರಾಜಕಾರಣದ ಫಲಶ್ರುತಿ ಅನ್ನೋದನ್ನು ನೀವು ನೋಡಿ ಬೆರಗಾಗ್ತೀರಿ, ಮರಗುತ್ತೀರಿ, ಅಳುತ್ತೀರಿ ಮತ್ತು ಆಕ್ರೋಶಗೊಂಡು ನೀವು ಎದ್ದು ನಿಲ್ತೀರಿ. ಇದೇ ಪಾಕಿಸ್ತಾನದ ಮತ್ತು ಭಾರತದ ಭಯೋತ್ಪಾದಕತೆ, ಜಹಾದಿತನ ಭಾರತವನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವಂಥ ಈ ಉಗ್ರವಾದಿಗಳು ಇವರನ್ನೆಲ್ಲ ಮಟ್ಟ ಹಾಕಬೇಕಾದ್ರೆ ಡಿಮೊನೆಟೈಸೇಷನ್ ಎಂಥ ಒಂದು ಬ್ರಹ್ಮಾಸ್ತ್ರ ಅನ್ನೋದನ್ನು ಮೋದಿಯವರು ಕಂಡುಕೊಂಡ್ರಲ್ಲ. ಈಗಲೂ ಮತಿಗೆಟ್ಟವರು, ಮಾನಗೆಟ್ಟವರು, ದೇಶದ್ರೋಹಿಗಳು, ದೇಶದ ಒಳಗಿನವರು. ಅದೇ ಒಂದು ದುರಂಧರ ಸಿನಿಮಾದಲ್ಲಿ ಅಜಿತ್ ದೋವಲ್ನ ಪಾತ್ರ ಮಾಡಿದಂಥ ಮಾಧವನ್ ಅವರ ಬಾಯಲ್ಲಿ ಬರುತ್ತೆ, ನಮಗೆ ದೇಶದ್ರೋಹಿಗಳು ಮತ್ತು ಈ ನಮ್ಮ ದೇಶಕ್ಕೆ ಹಾನಿ ಮಾಡುವಂಥ, ಆಘಾತ ಮಾಡುವಂಥ ಅಥವಾ ಭಯೋತ್ಪಾದಕತೆ ಅಂತ ಬಂದಾಗ ನಮಗೆ ಮೊದಲ ಶತ್ರು ದೇಶದ ಒಳಗಿನವರೇ ಹೊರತು ಪಾಕಿಸ್ತಾನದವರಲ್ಲ. ಪಾಕಿಸ್ತಾನದವರು ನಂಬರ್ 2, ನಂಬರ್ 1 ನಮ್ಮ ಒಳಗಿನ ಶತ್ರುಗಳು. ಪ್ರತಿ ಒಂದು 90ರಿಂದ ಅದು ಕಾಶ್ಮೀರದ ಮಾರಣ ಹೋಮ, ಜಿನೋಸೈಡ್, ನೀವೇನು ಕಾಶ್ಮೀರಿ ಫೈಲ್ಸ್ ನೋಡಿದಿರಲ್ಲ, ಅಲ್ಲಿಂದ 2010ನವರೆಗಿನ ದೀಪಾವಳಿಯ ರೀತಿಯಲ್ಲಿ ಸರಣಿ ಬಾಂಬ್ಗಳು ಮತ್ತು ಭಾರತದ ಆತ್ಮವನ್ನೇ ಅಲುಗಾಡಿಸಿದಂಥ ಈ ಜಿಹಾದಿ ಮತ್ತು ಭಯೋತ್ಪಾದಕ ಕೃತ್ಯದ ಹಿಂದೆ ಪಾಕಿಸ್ತಾನದವರು ಯಾವ ರೀತಿ ಅದರ ಇಡೀಯದಾದಂಥ ಒಂದು ರಣಚಂಡನ್ನು ತಯಾರು ಮಾಡಲಿಕ್ಕೆ, ಹುಟ್ಟು ಹಾಕಲಿಕ್ಕೆ ಯಾವ್ಯಾವ ರೀತಿಯ ಕೊಂಡಿಗಳನ್ನು ಬೆಸೆದ್ರು ಅನ್ನುವುದನ್ನು ಒಂದು ಹಂತದಲ್ಲಿ ಹೇಳಿದ್ರೆ, ಆ ಕೊಂಡಿಗೆ ಭಾರತದ ಒಳಗಿನ ರಾಜಕೀಯ ಪರಿಸ್ಥಿತಿ ಮತ್ತು ರಾಜಕಾರಣಿಗಳು, ಅವತ್ತಿನ ಆಡಳಿತದಲ್ಲಿದ್ದವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಅಂಡರ್ ಹ್ಯಾಂಡನ್ನು ಅಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ರು ಅನ್ನೋದನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಅಷ್ಟೇ ಅಲ್ಲ, ಭಾರತದ ಇತಿಹಾಸದ ಫೈಲನ್ನು ಹೂಬು ಅಕ್ಷರ ಧ್ವನಿ ಸಮೇತ ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಅದನ್ನು ಅಷ್ಟು ಹಸಿಯಾಗಿ ಚಿತ್ರಿಸಲಾಗಿದೆ. ಇಂಥ ದುರಂಧರ ಬಗ್ಗೆ ತಡವಾಗಿ ಮಾತಾಡಿದರೂ ಕೂಡ ಅದು 365 ದಿನ ಅಲ್ಲ, ಜೀವನ ಪೂರ್ತಿ ಮಾತಾಡಬಹುದಾದಂಥ ಸಿನಿಮಾ ಇದು. ಯಾಕೆಂದರೆ ಇದೊಂದು ಚಿತ್ರ ಕಥೆಯಲ್ಲ, ಇದು ಭಾರತದ ಕತೆ, ಇದು ಭಾರತದ ರಾಜಕಾರಣದ ಕತೆ, ಇದು ಭಾರತದ ಒಳಗಡೆ ಇದ್ದೇ ಭಾರತವನ್ನು ದ್ವೇಷಿಸುವ ರಾಜಕಾರಣಿಗಳ ಕತೆ, ಭಾರತವನ್ನು ಬಲಿ ಹಾಕಿದವರ ಕತೆ, ಭಾರತವನ್ನು ನಿಷ್ಕ್ರಿಯಗೊಳಿಸಿದವರ ಕತೆ, ಭಾರತವನ್ನು ಷಂಡತ್ವಕ್ಕೆ ದೂಡಿದ ಕತೆ, ಭಾರತದ 3 ಸೈನಿಕ ತುಕಡಿಗಳನ್ನು ಕೈಕಾಲು ಕಟ್ಟಿ ಸಮುದ್ರಕ್ಕೆ ಎಸೆದ ಕತೆ ಇದು. ಅದರ ಮಧ್ಯೆಯೂ ಕೂಡ ಸಮಯಕ್ಕಾಗಿ ಕಾಯೋಣ. ಇವತ್ತು ನಮ್ಮ ಎದುರು ನಮ್ಮ ಸಮಯವಿಲ್ಲ, ನಮಗೆ ಬೇಕಾದಂಥ ಸಂದರ್ಭಗಳಿಲ್ಲ, ನಮಗೆ ಬೇಕಾದಂಥ ಆಡಳಿತಾತ್ಮಕ ವ್ಯವಸ್ಥೆ ಇಲ್ಲ. ಆದರೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಸೂರ್ಯೋದಯ ಆಗಲೇಬೇಕು, ಕತ್ತಲೆ ಇದೆ ಅಂತಾದರೆ ಬೆಳಕು ಬರಲೇಬೇಕು, ಬರುತ್ತೆ, ಕಾಯೋಣ ಅನ್ನುವಂಥ ಅಜಿತ್ ದೋವಲ್ನ ಪಾತ್ರಧಾರಿಯ ಮಾತು ಇವತ್ತಲ್ಲ ನಾಳೆ ಪಾಕಿಸ್ತಾನದ ಮನೆ ಒಳಗಡೆ ನುಗ್ಗಿ ಹೊಡೆತೇವೆ, ನೆನಪಿಡಿ ಆ ದಿನ ಬರುತ್ತೆ ಅನ್ನುವಂಥ ಮಾತು ಇಡೀ ದುರಂಧರ್ ಸಿನಿಮಾದ ಆತ್ಮ ಅಂತಂದರೆ ನಿಮಗೆ ಆಶ್ಚರ್ಯ ಆಗುವುದಿಲ್ಲ. ಪ್ರತಿಯೊಬ್ಬ ಭಾರತೀಯನೂ ನೋಡಬೇಕು ಈ ಸಿನಿಮಾನ, ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ಈ ಸಿನಿಮಾನ, ಪ್ರತಿಯೊಬ್ಬ ವಯೋವೃದ್ಧರು ನೋಡಬೇಕು. ಯಾಕೆಂದರೆ ನಾವು ಎಂಥ ಕರಾಳ ಯುಗದಿಂದ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದ್ದೇವೆ. ವೀಕ್ಷಕರೇ, ಒಂದನ್ನು ನೆನಪಿಡಿ, ಈ ಸಿನಿಮಾದ ಬಗ್ಗೆ ಮಾತಾಡೋದಿಲ್ಲ ನಾನು, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋದಿಲ್ಲ, ಸಿನಿಮಾದ ಛಾಯಾಗ್ರಹಣದ ಬಗ್ಗೆ ಮಾತಾಡೋದಿಲ್ಲ. ಅದನ್ನು ಯಾವತ್ತಾದರೂ ಒಂದಿನ ಮಾತಾಡೋಣ. ಯಾಕೆ ಅಂತಂದರೆ
ಈ ಸಿನಿಮಾ ಒಂದು ಟ್ರೇಲರನ್ನು ನೀವು ನೋಡಿದಾಗ್ಲೇ ಯಾರೋ ಅಭಿವ್ಯಕ್ತಿಸಿದ್ದನ್ನು ನೋಡಿದ್ದೇನೆ. ಈ ಸಿನಿಮಾದ ಬಗ್ಗೆ ಆಕಾಶದಷ್ಟು ಆಕರ್ಷಣೆ ಮತ್ತು ಕುತೂಹಲ ಕೆರಳಿದೆ ಅಂತ ಟೇಲರ್ ಮೇಡ್ ಇದು. ಒಂದು ಪಾತ್ರವನ್ನು ಹೇಗೆ ಸಮೂಹೀಕರಣಗೊಳಿಸಬೇಕು. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ನಮ್ಮ ಭಾರತದ ಒಬ್ಬ ಸ್ಪೈ ಆಗಿ ಬೇಹುಗಾರಿಕೆಯನ್ನು ಮಾಡಲಿಕ್ಕೆ ಅಫ್ಘಾನ್ ಮೂಲಕ ಹಮ್ಜದ್ದಾಗಿ ಹೋಗಿ ಅಲ್ಲಿ ನಿಲ್ತಾನೆ. ಆಗಲೇ ಭಾರತದ ಸ್ಪೈ ಮಾಡ್ತಾ ಇದ್ದಂಥ ಒಂದು ಕಲ್ಲಂಗಡಿ ಹಣ್ಣಿನ ಒಂದು ಜ್ಯೂಸ್ ಅಂಗಡಿಯ ಮಾಲೀಕನೊಟ್ಟಿಗೆ ಅಲ್ಲಿ ಕಲ್ಲಂಗಡಿ ಜ್ಯೂಸಿನ ತಟ್ಟೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಯ ಇಡೀದಾದಂಥ ಭೂಗತ ಜಗತ್ತು, ISI ಜಗತ್ತು ಮತ್ತು ವೆಪನ್ಗಳನ್ನು ಅಲ್ಲಿ ಹೇಗೆ ತಯಾರು ಮಾಡ್ತಾರೆ, ಅದನ್ನು ಅಫ್ಘಾನ್ ಗಡಿ ಮತ್ತು ಸಮುದ್ರದ ಮೂಲಕ ಭಾರತಕ್ಕೆ ಹೇಗೆ ಅದನ್ನು ಸಪ್ಲೈ ಮಾಡ್ತಾರೆ, ಅದೇ ಸಪ್ಲೈ ಮಾಡಿದಂಥ ಗನ್ಗಳಿಂದಲೇ ಕಸಬ್ನಂತವನು ಬಂದು 26/11ನ ಘೋರ ಘಟನೆಗೆ ಕಾರಣವಾದಂಥದ್ದು. ಅದರ ಜೊತೆಗೆ ಕೋಟಾ ನೋಟು, ನಮ್ಮ ಅವರ ರಾಜಕಾರಣಿಗಳು ಭೂಗತ ಜಗತ್ತು ಮತ್ತು ISI ಗೊಟ್ಟಿಗೆ ಹೇಗೆ ಇಂಟರ್ಲಿಂಕ್ ಆಗಿದ್ರು, ಹೇಗೆ ಅಲ್ಲಿ ಪಾಕಿಸ್ತಾನದಲ್ಲಿ ನಡೆಯುವ ಭಾರತದ ವಿರೋಧಿ ಉಗ್ರವಾದಕ್ಕೆ, ಉಗ್ರ ಚಟುವಟಿಕೆಗೆ ಭಾರತದ ರಾಜಕಾರಣ ಮತ್ತು ಭಾರತದ ವ್ಯವಸ್ಥೆಯೇ ಹೇಗೆ ಶಾಮೀಲಾಗಿತ್ತು, ಪ್ರತಿ ಕ್ಷಣದ ರಿಪೋರ್ಟ್ ಕೊಡ್ತಾನೆ ಈ ಸಿನಿಮಾದಲ್ಲಿ. ಉರಿ ಸಿನಿಮಾ ನೆನಪಿದೆಯಲ್ಲ, ದ ಸರ್ಜಿಕಲ್ ಸ್ಟ್ರೈಕ್, ಅದೇ ಸಿನಿಮಾ ಮಾಡಿದ 42 ವರ್ಷದ ದೇಶಭಕ್ತ ಈ ಸಿನಿಮಾವನ್ನು ಮಾಡಿದವನು ಕೂಡ. ಹಾಗಾಗಿ ಈ ಸಿನಿಮಾಕ್ಕೆ ಒಂದು ಸಿನಿಮ್ಯಾಟಿಕ್ ಆದಂಥ ವಿಮರ್ಶೆಗಿಂತ ದೇಶಿಕ ಭಾವನೆಯನ್ನು, ಭಾರತವನ್ನು ಯಾವ ರೀತಿ ಕಟ್ಟಿ ಹಾಕಿ ಭಾರತಾಂಬೆಗೆ ಎಂಥ ವಿಷವನ್ನು ಉಣ್ಣಿಸಲಿಕ್ಕೆ ಮುಂದಾದವರು ಪಾಕಿಸ್ತಾನಿಗಳಲ್ಲ, ಭಾರತೀಯರು, ಭಾರತದ ರಾಜಕಾರಣಿಗಳು, ಭಾರತದ ರಾಜಕಾರಣ. ನಿಮಗೆ ಗೊತ್ತಿದೆ, ಮುಂಬೈ ರಾಜಕಾರಣ ಅನ್ನೋದು ಹಾಜಿ ಮಸ್ತಾನ್ನಿಂದ ಛೋಟಾ ಶಿಕಲ್ನಿಂದ ಹಿಡಿದು, ಛೋಟಾ ರಾಜನ್ನಿಂದ ಹಿಡಿದು ದಾವೂದ್ವರೆಗೂ ಬಾಲಿವುಡ್ಗೆ ಲಿಂಕ್ ಇತ್ತು, ರಾಜಕಾರಣಕ್ಕೂ ಲಿಂಕ್ ಇತ್ತು. ನಮ್ಮಲ್ಲಿ ಇಂಡಿಯಾ ಪಾಕಿಸ್ತಾನದ ಈ ಒಂದು ವೈಷಮ್ಯದ ಬಗ್ಗೆ, ಬೇಹುಗಾರಿಕೆಯ ಬಗ್ಗೆ ಅಥವಾ ಒಂದು ಉಗ್ರವಾದ ಚಟುವಟಿಕೆಯ ಬಗ್ಗೆ, ಜಹಾದಿಗಳ ಬಗ್ಗೆ ಸಿನಿಮಾ ಅಂತ ಬಂದಾಗ ಅಲ್ಲಿ ನಮ್ಮಲ್ಲಿಯ ರಾ ಏಜೆಂಟು, ನಮ್ಮಲ್ಲಿಯ ಬೇಹುಗಾರಿಕೆಯ ನಾಯಕ, ಅಲ್ಲಿ ಅವರ ISIನ ಒಂದು ತೆಕ್ಕೆಯಲ್ಲಿರುವ ಹುಡುಗಿಯೊಟ್ಟಿಗೂ ರೊಮ್ಯಾನ್ಸ್ ಮಾಡುವಂಥ ಸಿನಿಮಾಗಳನ್ನೇ ನಾವು ನೋಡಿದ್ದು. ಯಾಕೆ ಅಂತಂದರೆ ನಮಗೆ ನಿರ್ದಿಷ್ಟವಾದಂಥ ತಥಾಕಚಿತವಾದಂಥ ದಾಖಲಾರವಾದಂಥ ಐತಿಹಾಸಿಕ ಸತ್ಯಗಳನ್ನೇ ಇಟ್ಟುಕೊಂಡು ಹಸಿಯಾಗಿ ಸಿನಿಮಾ ಮಾಡುವ ಯಾವ ಎದೆಗಾರಿಕೆಯೂ ಇರಲಿಲ್ಲ. ಯಾವಾಗ ತಾಷ್ಕೆಂಟ್ ಫೈಲು, ಕಾಶ್ಮೀರಿ ಫೈಲ್ಸು, ಕೇರಳ ಫೈಲ್ಸು, ಚಾವಾ, ಹಕ್, ದುರಂದರ್, ಉರಿ ಈ ಥರ ಸಿನಿಮಾಗಳು ಬಂತೋ, ಇಡೀ ಸಿನಿಮಾ ಮಾಡುವ ದೃಷ್ಟಿ, ಸೃಷ್ಟಿ ಮತ್ತು ಅದರ ಇಡೀ ಒಂದು ಕಟ್ಟುವ ಪ್ರಕ್ರಿಯೆ ಎಲ್ಲವೂ ಬದಲಾಯಿತು. ಸಾಹಿತ್ಯದ ಒಂದು ದೊಡ್ಡ ನಮ್ಮಲ್ಲಿ ನವ್ಯ, ನವೋದಯ, ನವ್ಯೋತ್ತರ ಹೇಗೆಲ್ಲ ಬಂತಲ್ಲ, ಬಂಡಾಯ, ದಲಿತ, ಇದೇ ರೀತಿಯಲ್ಲಿ ಬಾಲಿವುಡ್ಡಿನ ಸಿನಿಮಾದ ಒಟ್ಟು ಕೃಷಿ ಸಾಹಿತ್ಯವು ಕೂಡ ಬದಲಾಯಿತು. ಇಲ್ಲಿರುವ ಪ್ರತಿಯೊಂದು ಪಾತ್ರಗಳು ಸತ್ಯದ ತಲೆಗೆ ಹೊಡೆದಂಥ ಪಾತ್ರಗಳು. ಪ್ರತಿಯೊಂದು ಕ್ಷಣಗಳು, ಪ್ರತಿಯೊಂದು ಪ್ರಕರಣಗಳು ಅಲ್ಲಿ ಚಾಪ್ಟರ್ ವೈಸ್ ಬರ್ತವೆ. 90ರಿಂದ 2010ರವರೆಗೆ ಪ್ರತಿ ಘಟನೆಯು ಸತ್ಯ ಘಟನೆಯನ್ನೇ ಇಟ್ಟುಕೊಂಡು ಮಾಡಿದ ಸಿನಿಮಾ. ಲಿಯಾರಿ ಅನ್ನುವಂಥ ಪಾಕಿಸ್ತಾನದ 80-90ರ ದಶಕದ ನಿಷ್ಕರುಣೀಯ, ಅಮಾನುಷವಾದ, ಕಟುಕರ, ರಕ್ತಪಿಪಾಸುಗಳ ಭೂಗತ ಜಗತ್ತಿನ ಒಂದು ಹೊಲಸು ನಗರ ಹೇಗಿತ್ತು, ಭೂಗತ ಜಗತ್ತು, ISI, ರಾಜಕಾರಣ, ಈ ತ್ರಿವಳಿ ಸಂಗಮ ಹೇಗೆ ಆಗಿ ಭಾರತದ ಮೇಲೆ ಮುಗಿಬೀಳ್ತಾ ಇತ್ತು, ಭಾರತದ ರಾಜಕಾರಣವನ್ನು, ರಾಜಕಾರಣಿಗಳನ್ನು ಹೇಗೆ ತನ್ನ ತೆಕ್ಕೆಗೆ ಹಣ ಮತ್ತು ಅಂತಸ್ಸು, ಆಮಿಷಗಳ ಮೂಲಕ ಕೊಂಡುಕೊಳ್ತಾ ಇತ್ತು, ಇವರು ಹೇಗೆ ನಡುಬಗ್ಗಿಸಿ ಭಾರತಾಂಬೆಯನ್ನು ಹಾದರಕ್ಕೆ ಕಳಿಸಿದ್ರು ಅನ್ನೋದನ್ನು ಈ ಸಿನಿಮಾ ಹೇಳುತ್ತೆ. ತಾಯಿಯನ್ನೇ ಮಾನಗೇಡಿಯಾಗಿ, ಶೀಲಗೇಡಿಯಾಗಿ ಚಿತ್ರಿಸಿಯೂ ಕೂಡ ತಮ್ಮ ಸ್ವಾರ್ಥವನ್ನು ಬಳಸಿಕೊಂಡವರು. ಯಾಕೆ ಗೊತ್ತಾ?
ಇದೇ 26/11 ಘನಘೋರ ಮಾರಣ ಹೋಮದ ಕಥನದ ಹಿಂದೆ ಇಲ್ಲಿಯ ರಾಜಕಾರಣವಿದೆ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಇದೆ, ಅಂದಿನ ಆಡಳಿತ ಇದೆ. ಅದರ ಜೊತೆಗೆ ದುರಂತ ಅಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಏನು ಕರಿತೇವೋ ಪತ್ರಿಕಾ ಮಾಧ್ಯಮ, ಅದು ಇದೆ. 26/11 ಆ ಘಟನೆಯಲ್ಲಿ ನಮ್ಮ ಟಿವಿ ಮಾಧ್ಯಮಗಳು ಲೈವ್ ಕೊಡ್ತವೆ. ಅಲ್ಲಿ ಪಾಕಿಸ್ತಾನದ ಲಿಯಾರಿಯಲ್ಲಿ ಕೂತ್ಕೊಂಡು ಇದೇ ISI ಏಜೆಂಟ್ಗಳು, ಇದೇ ಭೂಗತ ದೊರೆ, ಇದೇ ರಾಜಕಾರಣಿಗಳು ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಸಂಭ್ರಮವನ್ನು ಆಚರಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಅಲ್ಲಿ ಕಸಬಿಗೆ ಪ್ರತಿ ಕ್ಷಣ ಅಲ್ಲಿ ಸಂಜ್ಞೆ ಕೊಡ್ತಾರೆ. ಅಲ್ಲಿ ಆ ರೂಮಲ್ಲಿ ಇವರಿದ್ದಾರೆ, ಇವರಲ್ಲಿ ಇದ್ದಾರೆ ನೋಡಿ, ಭಾರತದ ಟಿವಿಯೇ ತೋರಿಸ್ತಾ ಇದೆ, ಅಲ್ಲಿ ಹೋಗಿ ರೇಪ್ ಮಾಡಿ ಅವರನ್ನು ಹೊಡೆದು ಉಳಿಸಿ, ಅವರನ್ನು ರಕ್ತ ಚೆಂಡಾಡು ಅಂತ ಅವನು ಅಲ್ಲಿಂದ ಸೂಚನೆಯನ್ನು ಕೊಡ್ತಾನೆ. ಅದಕ್ಕೆ ಕಾರಣ ಯಾರು? ನಮ್ಮ ಭಾರತದ ಟಿವಿ. ಈ ಸೇವೆ ಮಾಡಿದ್ದಕ್ಕೆ ನಮ್ಮಲ್ಲಿ ಎಷ್ಟು ಜನರಿಗೆ ಪದ್ಮಭೂಷಣ ಸಿಕ್ಕಿದೆ, ಅದರಲ್ಲಿ ಬರ್ಕಾದತ್ ಒಬ್ರು. ಇದನ್ನ ತೋರಿಸಿದ್ದಾರೆ. ಇದೇ ನಮ್ಮ ಭಾರತದ ಫೈನಾನ್ಸ್ ಮಿನಿಸ್ಟರ್ ಆ ಕಾಲದವರು. ಯಾವ ಭಾರತದ ನೋಟಿಗೆ ಎಲ್ಲಿಂದ ಕಾಗದ ತರಿಸ್ತಾ ಇದ್ರೋ ಪಾಕಿಸ್ತಾನಿಗಳು, ಅದೇ ಕಂಪನಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿದ್ದ ಕಂಪನಿಯನ್ನ ಓಪನ್ ಮಾಡಿ ಅಲ್ಲಿಂದನೇ ಪೇಪರನ್ನು ತರಿಸ್ಕೊಳ್ತಾರೆ. ಯಾಕೆಂತಂದ್ರೆ ಪಾಕಿಸ್ತಾನಕ್ಕೆ ಅದೇ ಪೇಪರು, ಭಾರತಕ್ಕೆ ಅದೇ ಪೇಪರು, ಕೋಟಾ ನೋಟಿಗೆ ಒಂದೇ ಪೇಪರು. ಅದಕ್ಕಿಂತ ಮಜಾ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡುವಂಥ ಕಳ್ಳರು ಕೇಳ್ಕೊಳ್ಳಿ. ನಿಮ್ಮ ಎಡದವರು, ಬುದ್ಧಿಜೀವಿಗಳು, ಇಂಥವರು ಕಣ್ಣು ಬಿಟ್ಟು ಈ ಸಿನಿಮಾ ನೋಡ್ಬೇಕು ನೀವು. ಇದೇ 90ರಿಂದ 2010 ಈ ಅವಧಿಯಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಗನೇ ಮುಂದಾಗಿ ಅವರು ಕೊಡುವ ಎಂಜಲು ಕಾಸಿಗೆ ಇದೇ ಭಾರತಾಂಬೆಯ ಇಡೀ ಮಾನವನ್ನ ಹರಾಜು ಹಾಕದಂತ ಭಾರತದ ಫೈನಾನ್ಸ್ ಮಿನಿಸ್ಟರ್ ಮಗ, ಅವನ ಮೂಲಕ ನಮ್ಮ 500ರ ನೋಟ್ ಏನಿದೆಯಲ್ಲ ಅದರ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನ, ಅದರ ಮೋಡನ್ನ, ಅದರ ಇಡಿಯದಾದಂಥ ಮಷಿನರಿಗಳನ್ನು ಪಾಕಿಸ್ತಾನದ ISIಗೆ ಮಾರಿದ್ರು. ಅದರ ಬಗ್ಗೆ ದಾಖಲೆ ಇದೆ. ಆ ದಾಖಲೆಯನ್ನು ಇಡಿಯಾಗಿಟ್ಟುಕೊಂಡು ದುರಂದರ್ ನಿಮ್ಮೊಟ್ಟಿಗೆ ನಿಲ್ತದೆ. ಎಂಥ ದರಿದ್ರ ಕೆಲಸವನ್ನ, ದೇಶದ್ರೋಹಿ ಕೆಲಸವನ್ನ ಈ ದೇಶ ಮಾಡಿತ್ತು, ಈ ದೇಶದ ರಾಜಕಾರಣಿಗಳು ಮಾಡಿದ್ರು ಅನ್ನೋದನ್ನ ನಿಮಗೆ ಹೂಬು. ಅದರ ಜೊತೆ ನಮ್ಮ ಸೈನ್ಯದ ಆತ್ಮವಿಶ್ವಾಸವನ್ನ, ಅದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ ಇರ್ಬೋದು, ಪ್ರತಿ ಒಂದರಲ್ಲೂ ರಾಜಕಾರಣಿಗಳು ರಾಜಕೀಯ ಕಾರಣಕ್ಕಾಗಿ, ಅಧಿಕಾರಕ್ಕಾಗಿ ಏನಕ್ಕೇನ ಮೋದಿಯವರನ್ನ ನಾವು ಶಪಿಸಬೇಕು, ಇಳಿಸಬೇಕು, ಅವರಿಗೆ ಮುಖಭಂಗ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾತಾಡ್ತಿರಲ್ಲ. ನಮ್ಮ ಸೈನಿಕರು, ನಮ್ಮ ಬೇಹುಗಾರಿಕೆಯ ವಿಭಾಗದವರು, ನಮ್ಮ ದೇಶಪ್ರೇಮಿಗಳು ಎಂಥ ಚಿತ್ರಹಿಂಸೆಯನ್ನ ಪಾಕಿಸ್ತಾನದ ISI ಅಥವಾ ಅಲ್ಲಿಯ ರಾಜಕಾರಣಿಗಳು ಅಥವಾ ಅಲ್ಲಿಯ ವ್ಯವಸ್ಥೆಗೆ ಸಿಕ್ಕಿದಾಗ ಅವರು ಅನುಭವಿಸ್ತಾರೆ. ಆದರೂ ದೇಶ ಪ್ರೇಮವನ್ನ, ದೇಶಭಕ್ತಿಯನ್ನ, ದೇಶದ ಗುಟ್ಟನ್ನ ಬಿಟ್ಟು ಕೊಡದೇನೆ ಇಂಚಿಂಚು ಅನುಭವಿಸಿ ಸಾಯ್ತಾರೆ ಅನ್ನೋದನ್ನ ಹಸಿಯಾಗಿ ನೋಡ್ಬೇಕಾ? ಪ್ರತಿ ಮನೆಯಲ್ಲೂ ಇವತ್ತು ನಮ್ಮ ಸೈನಿಕರ ಬಗ್ಗೆ ಪ್ರತಿ ದಿನ ದೇವರಿಗೆ ದೀಪ ಹಚ್ಚಿ ಅವರ ಬಗ್ಗೆ, ಅವರ ಆಯುಷ್ಯದ ಬಗ್ಗೆ ಹರಕೆ ಹೊರಬೇಕಾ? ದಯವಿಟ್ಟು ಈ ಸಿನಿಮಾ ನೋಡಿ. ನಮ್ಮ ರಾಜಕಾರಣಿಗಳು ಎಂಥ ಕ್ಷುದ್ರ ಪಶುಗಳು, ಎಂಥ ಕ್ರೂರಿಗಳು, ಎಂಥ ದೇಶದ್ರೋಹಿಗಳು ಅನ್ನೋದನ್ನ ನೀವು ನೋಡ್ತೀರಿ. ದುರಂದರ್ ಸಿನಿಮಾ ಅಲ್ಲ ಬದುಕು. ದುರಂದರ್ ಸಿನಿಮಾ ಅಲ್ಲ, ಭಾರತ ಕಂಡ ಐತಿಹಾಸಿಕ ಕರಾಳ ದಿನಗಳ ಚರಿತ್ರೆ. ಆ ಸಿನಿಮಾದ ಬಗ್ಗೆ, ಸಿನಿಮಾ ನಿರ್ದೇಶಕನ ಬಗ್ಗೆ ಎದ್ದು ನಿಂತು ಸೆಲ್ಯೂಟ್ ಕೊಡ್ಬೇಕ್ರಿ. ಒಂದು ನಾಯಕನ ಇಟ್ಕೊಂಡು ಏನೇನೋ ಹೆಣದು ಬಾಲಿವುಡ್ನವರು, ಅದು ನಮ್ಮ ಸ್ಪೈ ಸಿನಿಮಾ, ರಾ ಸಿನಿಮಾ, ಭಾರತ ಪಾಕಿಸ್ತಾನದ್ದು ಏನೇನೋ ಮಾಡ್ತಿದ್ರಲ್ಲ, ಅಂತ ಇಡೀ ಇತಿಹಾಸಕ್ಕೆ ಕ್ಯಾಕರ್ಸ್ ಉಗಿದಾನೆ ಇವನು. ಸಿನಿಮಾ ಅಂದ್ರೆ ಹೀಗೆ ಕಂಡ್ರೋ ಮಾಡೋದು, ಇದಲ್ಲ ಸಿನಿಮಾ. ಯಾವ್ಯಾವುದೋ ಸಿನಿಮೆಟಿಕ್ ಪಾತ್ರಗಳನ್ನು ಇಟ್ಕೊಂಡು ಇಂಡಿಯಾ ಪಾಕಿಸ್ತಾನವನ್ನ ಬಾಯಿ ಮಾಡ್ಲಿಕ್ಕೆ ಹೊರಡಬೇಡಿ. ಅದು ಈ ಶತಮಾನದಲ್ಲ, ಈ ಯುಗದಲ್ಲೂ ಅಲ್ಲ, ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ ಅನ್ನೋದನ್ನ ಸ್ವತಃ ಅಂಬೇಡ್ಕರ್ ಹೇಳಿದ್ದಾರೆ.
ಅದು ಹೇಗೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ತದೆ. ಪ್ರತಿ ಒಂದು ಪಾತ್ರಗಳು ನಿಮಗೆ ಜೀವಂತವಾಗಿ ಕಾಣ್ತವೆ. ಪ್ರತಿಯೊಂದು ಸನ್ನಿವೇಶನ ರೋಮಾಂಚಕಾರಿಯಾಗಿ ಕಾಣ್ತದೆ. ನಾಯಕ ನಾಯಕಿಯನ್ನ ನಾವು ಹೊಗಳ್ತೇವಲ್ಲ, ಆದರೆ ಇಲ್ಲಿ ಅಕ್ಷಯ್ ಖನ್ನಾ ಭೂಗತ ದೊರೆಯಾಗಿ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ರೆಹಮಾನ್ ಡಕಾಯ್ತ್. ದುರಂದರ್ ಸಿನಿಮಾವನ್ನ ನಾವು ರಣವೀರ್ ಸಿಂಗ್ ಬಗ್ಗೆ ಮಾತಾಡೋದಿಲ್ಲ, ಅಲ್ಲಿ ನಾಯಕಿ ಬಗ್ಗೆ ಮಾತಾಡೋದಿಲ್ಲ, ಅಲ್ಲಿಯ ರೋಮಾಂಚಕಾರಿ ಸಿನಿಮಾದ ಬಗ್ಗೆ ಮಾತಾಡೋದಿಲ್ಲ. ಆದರೆ ಅಕ್ಷಯ್ ಖನ್ನಂತ ಒಬ್ಬ ಭೂಗತ ದೊರೆ ರೆಹಮಾನ್ ಡಕಾಯಿತನ ಪಾತ್ರದಲ್ಲಿ ಅವನು ಏನು ಮಾಡಿದ್ದಾನೆ ಅಂತಂದರೆ, ಅಭಿವ್ಯಕ್ತಿಯ ಪರಾಕ್ರಮ, ಪರಾಕಾಷ್ಠೆ, ಅಭಿವ್ಯಕ್ತಿಯ ಸೂಕ್ಷ್ಮತೆ, ಅಭಿವ್ಯಕ್ತಿಯ ಗಾಢತೆ, ಅಭಿವ್ಯಕ್ತಿಯ ಬೆಂಕಿ ಅದು ಹೇಗಿರುತ್ತೆ ಅನ್ನೋದನ್ನು ನೀವು ಒಂದು ಸಾಕ್ಷಾತ್ ವಿಶ್ವರೂಪದ ದರ್ಶನದ ರೀತಿಯಲ್ಲಿ ನೋಡಬೇಕು ಅಂತಂದರೆ ಈ ಸಿನಿಮಾದ ಅಕ್ಷಯ್ ಖನ್ನನ ಪಾತ್ರ ನೋಡಬೇಕು. ಅದೇ ಅಜಿತ್ ದೋವಲ್ ಪಾತ್ರ ಮಾಡಿದಂಥ ಮಾಧವನ್, ಅಥವಾ SP ಚೌಧರಿಯಾಗಿ ಮಾಡಿದಂಥ ಅಸ್ಲಾಂ ಖಾನ್, ಸಂಜಯ್ ದತ್ ಏಜ್ ಆಗಿದೆ, ಆದರೆ ಎಂಥ ಪಾತ್ರ ಅದು. ಅಲ್ಲಿ ಪ್ರತಿ ಒಂದು ಪಾತ್ರವು ಅಂದರೆ ಸಿನಿಮಾ ಅಂದರೆ ಕೇವಲ ನಾಯಕ ನಾಯಕಿ ಅಲ್ಲ, ಸಿನಿಮಾ ಅಂದರೆ ಪಾತ್ರಗಳ ಸಮೂಹ, ದೃಶ್ಯಗಳ ಸಮೂಹ. ಪ್ರತಿ ಕ್ಷಣವನ್ನು ನೀವು ಸಿನಿಮಾವನ್ನ ಧ್ಯಾನಿಸಬೇಕು, ತಪಸ್ಸು ಮಾಡಬೇಕು ಅನ್ನುವಂಥ ಒಂದು ಇಡೀ ಪರಿಕಲ್ಪನೆಯನ್ನ, ಕೃಷಿಯನ್ನ ನಮ್ಮ ದುರಂದರ್ ಸಿನಿಮಾದ ಮೂಲಕ ತೋರಿಸಿದಂಥ ನಿರ್ದೇಶಕ ಆದಿತ್ಯ ಧರ್ ಇದ್ದಾರಲ್ಲ, 42 ವರ್ಷ ರೀ. ಅವರ ದೇಶ ಪ್ರೇಮ, ದೇಶಭಕ್ತಿ, ಅವರ ಸಂಶೋಧನೆ 22 ಗಂಟೆ ದಿನಲ್ಲೂ ಕೆಲಸ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೇನೆ. ಉರಿ ಸರ್ಜಿಕಲ್ ಸ್ಟ್ರೈಕ್ 2019, 2025 ದುರಂದರ್. ಈ ದುರಂದರ್ ಸಿನಿಮಾದ ಭಾಗ 2 ಬರುತ್ತೆ. ಅಲ್ಲಿ ಚಾಪ್ಟರ್ ವೈಸು ಆ ಸಿನಿಮಾದ ಇಡೀ ಟೆಕ್ನಿಕಲಿ ಕೂಡ ಅದ್ಭುತವಾಗಿದೆ. ನೀವು ಇದನ್ನು ಬಹಳ ಸ್ಪಷ್ಟವಾಗಿ ಕೊನೆಯದಾಗಿ, ಯಾಕೆಂದರೆ ಗಂಟೆಗಟ್ಟಲೆ ಮಾತಾಡ್ಬೋದು, ನಾನು ಯಾವಾಗಲೂ ಜಾಸ್ತಿ ಮಾತಾಡ್ತೇನೆ ಅಂತ ನೀವು ಹೇಳ್ತೀರಿ. ಅದರಲ್ಲೂ ದೇಶ, ಸನಾತನ, ನಮ್ಮ ಧರ್ಮ, ನಮ್ಮ ದೇಶದ ಭವ್ಯತೆ ಮತ್ತು ನಮ್ಮ ದೇಶದ ವಿರೋಧವನ್ನು ಮಾಡುವಂಥ ಈ ಜಾದಿಗಳು ಇಂಥದ್ದೆಲ್ಲ ಬಂದಾಗ ಮೈ ಉರಿದೋಗತ್ತೆ, ಆವಾಹನೆ ಆಗತ್ತೆ. ಈ ಸಿನಿಮಾ ನೋಡಿದಾಗ ಕೆಲವರನ್ನ ಆತ್ಮೀಯರಲ್ಲಿ ಬಂದಿದ್ರು, ಬಹಳಷ್ಟು ನನ್ನ ಚಾನೆಲ್ನ ಅಭಿಮಾನಿಗಳು ಬಂದಿದ್ರು, ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ರು. ಅವ್ರು ಹೇಳ್ತಾ ಇದ್ರು ಸಿನಿಮಾ ಅದ್ಭುತವಾಗಿ ಖುಷಿ ಆಯಿತು, ಆದರೆ ಸಿನಿಮಾ ಇನ್ನೇನೋ ಬೇಕಿತ್ತಲ್ಲ ಅಂತಂದ್ರು. ನಾನು ಮಾರ್ಚ್ 8ಕ್ಕೆ ಕಾಯಿರಿ, ಯಾಕೆಂದರೆ ನಮ್ಮ ಸಿನಿಮಾ ಏನು ತೋರಿಸಿದೆ ಬಾಲಿವುಡ್ಡು, ಹೊಡೆದು ಬಡ್ದು ಪಾಕಿಸ್ತಾನದವರನ್ನು ಮುಗಿಸಿ ಅವ್ನು ಬಂದ್ಬಿಡುವಂಥ ಸಿನಿಮಾನೇ ನೋಡಿದ್ದು. ಆದರೆ ಇಲ್ಲಿ 90ರ ದಶಕದಿಂದ 2010ರವರೆಗೆ ನಾವು ಹೇಗೆ ಪಾಕಿಸ್ತಾನದಂಥ ರಣಹೇಡಿ, ರಕ್ತಪಿಪಾಸು ಈ ಜೆಹಾದಿಗಳಿಗೆ ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆ ಹೇಗೆ ಗೋಣು ಕೊಟ್ಟಿತ್ತು ಅನ್ನುವುದರ ಸ್ಪಷ್ಟ ಚಿತ್ರಣವನ್ನು ನೀವು ಕಾಣ್ತೀರಿ. ಇವತ್ತು ಏನು ನವಭಾರತ ಇದೆ, 2014 ನಂತರದ ಭಾರತ, ಅದರ ಪೂರ್ವ ಭಾರತ ಎಂಥ ಕರಾಳ ಯುಗದ ಭಾರತ ಆಗಿತ್ತು ಅನ್ನೋದನ್ನ ನೀವು ಈ ಸಿನಿಮಾದ ಮೂಲಕ ನೋಡ್ತೀರಿ. ಹಾಗಾಗಲೇ ನಾನು ಹೇಳಿದ್ದು, ಇದೊಂದು ಭಾವನೆ, ಇದೊಂದು ಭಕ್ತಿ, ಇದೊಂದು ಅನುರಣಿತ ಒಂದು ಇಡೀ ಕರಾಳ ಇತಿಹಾಸದ ಒಂದು ದುರಂತ ಸಾಕ್ಷಿ. ಹೇಗಿತ್ತು ಭಾರತ, ಹೇಗಾಯಿತು. ಒಮ್ಮೆ ಮೋದಿಯವರು ಬರದೇ ಇದ್ರೆ ಭಾರತಕ್ಕೆ ಏನಾಗ್ತಾ ಇತ್ತು ಅನ್ನೋದಕ್ಕೆ ದುರಂದರ್ ಸಿನಿಮಾ ಪ್ರತ್ಯಕ್ಷ ಸಾಕ್ಷಿಯನ್ನು ಕೊಡ್ತದೆ. ದುರಂದರನ್ನ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಯಾಕೆಂತಂದ್ರೆ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ಜ್ಯೋತಿ ದೇಶಪಾಂಡೆ, ಜಿಯೋ ಸ್ಟುಡಿಯೋ, ಆದಿತ್ಯ ಲೋಕೇಶ್, B62 ಸ್ಟುಡಿಯೋ. ಇವರಿಗೆ ನಾನು ಮುಖ್ಯವಾಗಿ ಅಭಿನಂದಿಸ್ತೇನೆ. ಕರ್ನಾಟಕದಲ್ಲೂ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೊರಟರು. ಇಂಡಿಕೂಟ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬ್ಯಾನ್ ಮಾಡ್ಲಿಕ್ಕೆ ಹೊರಡ್ಲಿಕ್ಕೆ ಟ್ರೈ ಮಾಡ್ತು. ಇದೊಂದು ಪ್ರೊಪಗಾಂಡದ ಸಿನಿಮಾ ಅಂತ ಹೇಳ್ತು. ಸತ್ಯ ಯಾವಾಗಲೂ ಅರಗಿಸಿಕೊಳ್ಳುವುದು ಬಹಳ ಕಷ್ಟ ರೀ. ನೀವೇ ಮಾಡಿದಂಥ ದುರಂತ, ನೀವೇ ಮಾಡಿದಂಥ ದೇಶದ್ರೋಹ ನಿಮ್ಮ ಕಣ್ಣೆದುರೆ ಚಿತ್ರಿಸಿದಾಗ ಅದನ್ನು ಹೇಗೆ ಸಹಿಸ್ಕೊಳ್ತೀರಿ? ನಮಗೂ ಅರ್ಥ ಆಗತ್ತೆ. ಒಂದು ನೆನಪಿಡಿ, ಮೋದಿಯವರ ಭಾರತ 14ರಿಂದ ಯಾವಾಗ ಆರಂಭ ಆಯಿತೋ ಅವತ್ತಿನಿಂದ
ಇಡೀ ಭಾರತದ ಮೂಲ ಕಲ್ಪನೆ ಚಹರೆ ಅಣು ರೇಣು ತೃಣ ಕಾಷ್ಟದಲ್ಲಿ ಜಾಗೃತಿ ಆಗ್ತಾ ಇದೆ. ನಾನು ಭಾರತೀಯ, ನಾನು ಸನಾತನಿ, ನಾನು ಹಿಂದುತ್ವ, ನಾನು ಹಿಂದೂ ಧರ್ಮ, ನಾನು ಈ ದೇಶದ ಪ್ರಜೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳುವಂಥ ಒಂದು ಸ್ವಾಭಿಮಾನಿ ಭಾರತ ಮೋದಿ ಭಾರತ. ಅದರ ಪರಿಣಾಮವೇ ಇವತ್ತು ಸಿನಿಮಾ ಮತ್ತು ಸಿನಿಮಾದ ಕೃಷಿ, ಸಿನಿಮಾದ ಅಭಿವ್ಯಕ್ತಿ, ಸಿನಿಮಾದ ಪ್ಲಾಟ್ಫಾರ್ಮ್, ಅದರ ಇಡೀ ಅಂಗ, ಅದರ ಇಡೀದಾದಂಥ ಅಭಿವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದೆ. ಮತ್ತೆ ಮೋದಿ ಬಂದ ಮೇಲೆ ಪ್ರತಿ ಪತ್ರಿಕೋದ್ಯಮ ಇರಬಹುದು, ಸಿನಿಮಾ ಇರಬಹುದು, ಕಾವ್ಯ ಇರಬಹುದು, ಕತೆ ಇರಬಹುದು, ಪ್ರತಿ ಒಂದು ಅಭಿವ್ಯಕ್ತಿಯ ಚಹರೆ ಮತ್ತು ನೆಲೆ ಬದಲಾಗಿದೆ. ನೋಡುವ ನೋಟ ಬದಲಾಗಿದೆ. ಸ್ವಾಭಿಮಾನಿ ಭಾರತೀಯರು ಇವತ್ತು ಎದ್ದು ನಿಂತಿದ್ದಾರೆ. ಅದಕ್ಕೆ ಸಾಕ್ಷಿಯೇ ದುರಂದರ್ ಸಿನಿಮಾ ಕೇವಲ 7 ದಿನದಲ್ಲಿ 200-300 ಕೋಟಿಯನ್ನು ಬಾಚಿದ್ದು. ಈ ಸಿನಿಮಾದ ಬಗ್ಗೆ, ಅಲ್ಲಿಯ ಪಾತ್ರಗಳ ಬಗ್ಗೆ, ಅಲ್ಲಿಯ ಕಟ್ಟುವಿಕೆಯ ಬಗ್ಗೆ, ಅಲ್ಲಿಯ ಇಡೀದಾದಂಥ ಕೆಮರಾ ವರ್ಕ್ ಇರ್ಬೋದು, BGM ಇರ್ಬೋದು, ಆ ಸಾಹಸದ ದೃಶ್ಯಗಳಿರ್ಬೋದು, ಪ್ರತಿ ಒಂದ್ರ ಬಗ್ಗೆ ಮಾತಾಡುವಂಥ ಸಿನಿಮಾ. ಆದರೆ ಈ ಹೊತ್ತಿನಲ್ಲಿ ನಾನು ಮಾತಾಡಬೇಕಾದದ್ದು ಆ ಸಿನಿಮಾದ ವಸ್ತು, ಆ ಸಿನಿಮಾ ವಿಭಾಗೀಕರಿಸಿದ ಭಾರತ ಎಂಥ ಒಂದು ತನ್ನ ಬೆನ್ನೆಲುಬೆ ಇಲ್ಲದೇನೆ ಪಾಕಿಸ್ತಾನದ ಕೈಗೊಂಬೆಯಾಗಿ ಭಾರತ ಹೇಗೆ ಬದುಕಿತ್ತು, ಅಂಥ ಭಾರತವನ್ನು ಒಂದು ನವಭಾರತವನ್ನಾಗಿ, ಸ್ವಾಭಿಮಾನದ ಭಾರತವನ್ನಾಗಿ, ಶಕ್ತ ಭಾರತವನ್ನಾಗಿ, ಇಡೀ ವಿಶ್ವದ 4ನೇ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ, ಇವತ್ತು ನಮ್ಮ ಪ್ರತಿ ಒಂದು ಹೆಜ್ಜೆಯೂ ಕೂಡ ವಿಶ್ವದ ಹೆಜ್ಜೆಯಾಗಿ ಪರಿಣಾಮಗೊಂಡಂಥ ಭಾರತವಾಗಿ ಕಟ್ಟದಿದ್ದರೆ ಅದು ಮೋದಿಯವರು ಬರುವ ಮೊದಲು ಈ ಭಾರತ ಎಂಥ ಸ್ಥಿತಿಯಲ್ಲಿತ್ತು. ದೌರ್ಭಾಗ್ಯದ ಭಾರತದ ಕಥೆ ಇದು. ದುರಂದರ್ ಸಿನಿಮಾ ನಮ್ಮ ಇಡೀ ಭಾರತ ಬದಲಾದ ಹೊತ್ತಿನ ಕಥೆಯನ್ನು ಮತ್ತು ಅದರ ಕ್ರಿಯಾಶೀಲತೆಯನ್ನು ದ್ಯೋತಕವಾಗಿ ಹೊಂದಿದೆ ಅಂತ ನಾನು ಹೇಳ್ತೇನೆ. ಮೋದಿಯವರ ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತು ಒಂದು ಧ್ವನಿ ಬಂದಿದೆ, ಧ್ವನಿಪೂರ್ಣತೆ ಬಂದಿದೆ, ಸ್ವಾಭಿಮಾನದ ಒಂದು ಇಡೀ ಚಹರೆ ಮೈಗೂಡಿದೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿ ನಿಲ್ಲುತ್ತೆ. ಇದೇ ಸಿನಿಮಾವನ್ನು ಇಟ್ಟುಕೊಂಡು ಇಡೀ ಹಿಂದಿನ ಬಾಲಿವುಡ್ ಇತ್ತಲ್ಲ, ಆ ಬಾಲಿವುಡ್ ಎಂಥ ಒಂದು ದೇಶದ್ರೋಹಿತನದ ಕೆಲಸವನ್ನು ಮಾಡ್ತಾ ಇತ್ತು ಅನ್ನೋದಕ್ಕೆ ಕೂಡ ಇದು ವ್ಯಾಖ್ಯಾನಿಸ್ತದೆ. ಇಂಥ ಎಲ್ಲ ದೇಶೀಯ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬಂದಾಗ ಪ್ರತಿ ಒಂದು ಬಾಲಿವುಡ್ಡಿನ ಮಹಾನ್ ನಾಯಕರುಗಳು ಅದಕ್ಕೆ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ, ವಿರೋಧವಾಗಿ ನಿಂತಿದ್ದಾರೆ. ಆದರೆ ಇವತ್ತು ಭಾರತ ಹೇಗೆ ಬದಲಾಗಿದೆ ಅಂತಂದರೆ, ಈ ಸತ್ಯ ದರ್ಶನ ಮಾಡುವಂಥ, ಭಾರತದ ಕರಾಳ ರಾಜಕೀಯ ಇತಿಹಾಸವನ್ನು ತೆರೆದಿಡುವಂಥ, ಭಾರತದ ಸ್ವಾಭಿಮಾನವನ್ನೇ ಹೇಗೆ ಹರಾಜಿಗೆ ಹಾಕಿದ್ರು, ಮಾರಾಟಕ್ಕಿಟ್ಟಿದ್ರು ತಮ್ಮ ಸ್ವಾರ್ಥಕ್ಕಾಗಿ ಪಾಕಿಸ್ತಾನಕ್ಕೆ ಅನ್ನೋದನ್ನು ಬಿಚ್ಚಿ ಬಿಚ್ಚಿ ತೆರೆದು ತೋರಿಸ್ತಾ ಇರುವಂಥ ಸಿನಿಮಾಗಳಿಗೆ ವಾರದಲ್ಲೇ 200-300 ಕೋಟಿ ಆದಾಯವೂ ಬರುತ್ತೆ ಅಂತಾದರೆ ಜನ ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಪ್ರಜ್ಞೆ. ನಿನ್ನೆ 10 ಗಂಟೆ ಶೋ ಕೂಡ ಹೆಂಗಸರು, ಮಕ್ಕಳು, ಕುಟುಂಬ, ಜಾತಿ, ಮತ, ಗೋತ್ರ ಇಲ್ಲದೇನೆ ಎಲ್ಲರೂ ಬಂದು ಅದನ್ನು ಆಹ್ವಾನಿಸಿಕೊಂಡಾಗೆ ನೋಡ್ತಾ ಇದ್ರಲ್ಲ, ಅದು ಬದಲಾದ ಭಾರತದ ಲಕ್ಷಣ. ಅದು ಭಾರತ ಬದಲಾಗಿದೆ ಅನ್ನೋದಕ್ಕೆ ದರ್ಶನ ರೂಪದಲ್ಲಿ ಸಾಕ್ಷ್ಯವನ್ನು ಒದಗಿಸ್ತು ನಿನ್ನೆ. ಹಾಗಾಗಿ ದುರಂದರ್ ಸಿನಿಮಾ ನೋಡಲೇಬೇಕಾದ ಸಿನಿಮಾ. ದುರಂದರ್ ಸಿನಿಮಾ ಸ್ವಾಭಿಮಾನಿ ಭಾರತೀಯರ ಒಂದು ಕಣ್ಣೋಟಕ್ಕೆ ದಕ್ಕಬೇಕಾದ ಸಿನಿಮಾ. ಈ ಸಿನಿಮಾ ಸ್ವಾಭಿಮಾನಿ ಭಾರತದ ಹಿಂದಿನ ಕರಾಳ ಭಾರತದ ಕಥೆಯ ಒಂದು ಸಿನಿಮಾ. ಹಾಗಾಗಿ ಈ ಸಿನಿಮಾವನ್ನು ನೀವು ನೋಡಿದರೆ ನೀವು ಎಂಥ ಒಂದು ರೋಮಾಂಚನಗೊಳ್ತೀರಿ. ಎಂಥ ಕಾಲದಿಂದ ಎಂಥ ಕಾಲಕ್ಕೆ ನಾವು ಬಂದಿದ್ದೇವಪ್ಪ, ಓಹ್ ಬದುಕಿದೆಯಾ ಬಡಜೀವವೇ ಅನ್ನುವ ರೀತಿಯಲ್ಲಿ ಮೋದಿಗೊಂದು ಸೆಲ್ಯೂಟನ್ನು ಕೊಡ್ತೀರಿ. ಮೋದಿಯವರ ಇಡೀ ಆತ್ಮಶಕ್ತಿ, ಆತ್ಮನಿರ್ಭರ ಭಾರತದ ಫಲಶ್ರುತಿಯೇ ದುರಂದರ್. ಮೋದಿಯವರು ಬರದೇ ಇದ್ದರೆ ಈ ದುರಂದರ್ ಸಿನಿಮಾ ಅಲ್ಲ, ಇಂಥ ದುರಂತದ ಸಿನಿಮಾವನ್ನಲ್ಲ,
ಇಂಥ ದುರಂತದ ಪ್ರತಿ ಕ್ಷಣದ ಬದುಕನ್ನು ಬದುಕಿ ನಾವು ಸಾಯಬೇಕಾಗಿತ್ತು, ನಮ್ಮ ಮುಂದಿನ ಜನಾಂಗ ಸಾಯಬೇಕಾಗಿತ್ತು. ಈ ಸಿನಿಮಾ ಹೇಳುವುದು ಒಂದಿಷ್ಟು, ಹೇಳದೇ ಉಳಿಸುವುದು ಇಷ್ಟು. ಹೇಳಲಾರದೆ ನಮ್ಮ ಯೋಚನೆಗೆ, ನಮ್ಮ ಕಲ್ಪನೆಗಲ್ಲ, ನಮ್ಮ ನಿರೀಕ್ಷೆಗೆ, ನಮ್ಮ ಅವಲೋಕನಕ್ಕೆ ಬಿಟ್ಟದ್ದು ಆಕಾಶದಷ್ಟು. ದುರಂಧರ್ ಸಿನಿಮಾ ವರ್ತಮಾನದಲ್ಲಿ ಭಾರತ ಈ ಹಂತಕ್ಕೆ ಬರಲಿಕ್ಕೆ ಎಂತೆಂಥ ಬಲಿದಾನವನ್ನು, ಎಂತೆಂಥ ರಕ್ತಪಾತವನ್ನು, ಎಂತೆಂಥ ದೇಶದ್ರೋಹಿ ಫಟಿಂಗ ರಾಜಕಾರಣಿಗಳ ತಂಡವನ್ನು ನೋಡಿದೆ ಅನ್ನೋದರ ಒಂದು ಸ್ಪಷ್ಟ ಚಿತ್ರಣದ ಸಿನಿಮಾ ದುರಂಧರ್. ಈ ಸಿನಿಮಾದ ಬಗ್ಗೆ ಭಾಳಷ್ಟು ಮಾತಾಡಬೇಕು, ಸಂದರ್ಭ ಬಂದಾಗೆಲ್ಲ ಮಾತಾಡ್ತಾನೆ ಹೋಗಬೇಕು. ನಾವು ಅದನ್ನು ಪ್ರತಿ ಮನಸ್ಸಿಗೆ ಮುಟ್ಟಿಸ್ಬೇಕು ಈ ಸಿನಿಮಾನ. ಮತ್ತು ನೀವು ಎಲ್ಲರೂ ಆ ಸಿನಿಮಾವನ್ನು ನೋಡಬೇಕು. ನಮಸ್ತೆ.